ಹಾಯ್ ಎಲ್ಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ, ಇವತ್ತಿನ ವಿಡಿಯೋ ಬಂದು ನನ್ನ ಫುಲ್ ಕಂಪ್ಲೀಟ್ ಡೇ ಲಾಗ್ ಆಗಿದೆ. ಸೊ ಇವತ್ತಿನ ದಿನನ ನಾನು ಹೇಗೆ ಕಳಿತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ತುಂಬ ಜನ ನನ್ನ ರೀತಿ ಇರುವಂಥ ಮಕ್ಕಳು ಇರುವಂಥ ತಾಯಂದರು ಪ್ರತಿದಿನನ ಇದೇ ರೀತಿ ಕಳೀತಾ ಇರ್ತಾರೆ ಅಂತ ನನ್ನ ಭಾವನೆ. ಸೊ ಈ ವಿಡಿಯೋನ ನಾನು ಅಂಥ ಹೆಣ್ಮಕ್ಳುಗಳಿಗೆ ಕ್ರೆಡಿಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಬೇಗ ಹೇಳ್ಬೇಕು ಅಂದ್ರೂ ಕೂಡ ಎದ್ದಿದ್ದು ಲೇಟ್ ಆಗೋಯ್ತು ಮಾರ್ನಿಂಗು. ವಿಡಿಯೋ ಶುರುವಿನಲ್ಲೇ ಇಷ್ಟು ನೀಟಾಗಿದೆಯಲ್ಲಪ್ಪ ಮನೆ ಬಾಗಿಲಿದೆಲ್ಲ ಅಂತ ಅಂದ್ಕೊಬೇಡಿ. ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಇವತ್ತಿನ ದಿನ ನಾನು ಏನೇನು ಮಾಡಿದೆ, ಹೇಗೆ ಕಳೆದೆ ನಾನು ಇವತ್ತಿನ ದಿನನ, ಮತ್ತು ಏನೇನು ಸಫರ್ ಮಾಡಿದೆ ಕೂಡ ಅನ್ನೋದೆಲ್ಲನೂ ನಿಮಗೆ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿಯೋದು ನಮ್ಮದು ಡೈಲಿ ಅಭ್ಯಾಸ. ಮತ್ತು ನನ್ನ ಮಗನಿಗೆ ಹಾಲು ಕಾಯಿಸಿ ಇನ್ನೇನು ಅಡುಗೆ ಮಾಡಬೇಕು ಅನ್ನೋ ಅಷ್ಟರಲ್ಲೇ ಗ್ಯಾಸ್ ಕೂಡ ಖಾಲಿಯಾಗೋಯ್ತು. ಮತ್ತು ಪವರ್ ಹೋಗಿದ್ದು ತುಂಬ ಹೊತ್ತಾದರೂ ಪವರ್ ಕೂಡ ಬರಲಿಲ್ಲ ಇವತ್ತೂ. ಆಯಿತು, ಅದು ಬರೋವರೆಗೂ ವೆಯ್ಟ್ ಮಾಡೋಣ, ಪವರು ಮತ್ತು ಗ್ಯಾಸು ರೆಡಿ ಆಗೋವರೆಗೂ ವೆಯ್ಟ್ ಮಾಡೋಣ ಅಂಥೇಳಿ ನಾನು ಮಾರ್ನಿಂಗ್ ಒಂದು ಹೆಲ್ತಿ ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಅದೇನಪ್ಪ ಅಂತಂದರೆ ಆಮ್ಲ ಜ್ಯೂಸ್. ಇದರಿಂದ ನಮಗೆ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಕುಡಿದು ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ಪವರ್ ಕೂಡ ಬಂತು, ಗ್ಯಾಸ್ ಕೂಡ ರೆಡಿ ಆಯಿತು. ನಮ್ಮ ಪಾಪು ನನಗೆ ಪೂರಿ ಬೇಕುಮ್ಮ ಅಂತ ಕೇಳ್ದ. ಅದಕ್ಕೋಸ್ಕರ ಅವನಿಗೆ ಪೂರಿ ಅಂದರೆ ತುಂಬ ಇಷ್ಟ, ಆಟಾಡ್ಕೊಂಡು ಓಡಾಡ್ಕೊಂಡು ತಿಂತಾನೆ ಅಂತೇಳಿ ಅವನಿಗೋಸ್ಕರ ಸ್ವಲ್ಪ ಮಾತ್ರ ಹಿಟ್ಟಿತ್ತು, ಅದರಲ್ಲಿ ಅವನಿಗೆ ಪೂರಿನ ಮಾಡಿಕೊಟ್ಟೆ. ಮತ್ತು ಇವತ್ತು ನನಗೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋ ಕೆಲಸ ಇದೆ. ಆ ಕಾರಣಕ್ಕೋಸ್ಕರ ಯಾವುದು ಬೇಗ ಬೇಗ ಆಗುತ್ತೆ, ಅವನು ಮತ್ತೆ ನನಗೆ ಡಿಸ್ಟರ್ಬ್ ಮಾಡಬಾರ್ದು ಮಧ್ಯೆ ಆ ರೀತಿ ರೆಸಿಪಿನ ಮಾಡಿಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲನೂ ಬೆಳಿಗ್ಗೆನೇ ರೆಡಿ ಮಾಡಿಬಿಡೋಣ ಅಂಥೇಳಿ ನಾನು ಮಾರ್ನಿಂಗ್ ಟಿಫನ್ಗೆ ಸೊ ಆ ಜ್ಯೂಸನ್ನ ಕುಡಿದಾದ್ಮೇಲೆ ಮುಸ್ಲಿ ಇತ್ತು. ನಾನು ಓಟ್ಸ್ ಮತ್ತು ಮುಸ್ಲಿ ತುಂಬ ಕಾಸ್ಟ್ಲಿ ಅಲ್ವಾ ಇದು, ಅದಕ್ಕೋಸ್ಕರ ಬರೀ ಮುಸ್ಲಿಗೆ ನಾವು ಇನ್ವೆಸ್ಟ್ ಮಾಡಲಿಕ್ಕಾಗಲ್ಲ ಅಂಥೇಳಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಸದ್ಯಕ್ಕೆ ಯಾವ ಡಯಟನ್ನು ಸ್ಟಾರ್ಟ್ ಮಾಡಿಲ್ಲ, ಆದರೂ ಇರಲಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಅಡುಗೆಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಮುಸ್ಲಿನೇ ತಿಂದ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ. 1 ಕಪ್ ಹಾಲಿಗೆ 8 ಟೇಬಲ್ ಸ್ಪೂನ್ ಆಗೋಷ್ಟು ಓಟ್ಸ್ ಮತ್ತು ಮುಸ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಪ್ಲೈನಾಗಿ ಹೀಗೂ ಕೂಡ ತಿನ್ಬೋದು, ಇಲ್ಲ ನಮಗೆ ಏನಾದ್ರು ಶುಗರ್ ಬೇಕು ಅಂತ ಅನಿಸುತ್ತೆ ಅಂದರೆ 1-2 ಟೇಬಲ್ ಸ್ಪೂನ್ ಹನಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಅಥವಾ ಯಾವುದಾದ್ರು ಫ್ರೂಟ್ಸ್ನ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಪಲ್ಲು, ಬನಾನಾ, ದಾಳಿಂಬೆ ಕಾಳುಗಳು ಈ ಥರ ಯಾವುದನ್ನಾರು ಒಂದು ಫ್ರೂಟ್ನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸದ್ಯಕ್ಕೆ ಡೈಲಿ ಬನಾನಾ ಹಾಕ್ಕೊಂಡು ತಿಂತಾಯಿದ್ವಿ, ಇವಾಗ ಖಾಲಿಯಾಗಿದೆ ಅಂಥೇಳಿ ನಾನು ಸದ್ಯಕ್ಕೆ ಪ್ಲೈನ್ ಹಾಗೆ ತಿಂತಾಯಿದ್ದೀನಿ. ಮತ್ತು ಇವತ್ತು ಫುಲ್ ಡೇ ಕೆಲಸ ಇರೋ ಕಾರಣ ನಾನು ಮಧ್ಯಾಹ್ನಕ್ಕೆ ರಾತ್ರಿಗೆ ಇವಾಗಲೇ ಅಡುಗೆ ಮಾಡಿಬಿಡೋಣ ಅಂಥೇಳಿ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಮಾಡಿ ರೈಸ್ನ ಮಾಡಿ ಇಟ್ಬಿಟ್ಟೆ. ಏಕೆಂದರೆ ಇವತ್ತು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ಕಾರಣಕ್ಕೆ ಬೆಳಗ್ಗೆನೇ ಅಡುಗೆನೂ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ನೋಡಿ ಇವಾಗ 1:12 ಆಗಿದೆ. ಇವಾಗ ಕಿಚನ್ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ತುಂಬ ದಿನ ಆಗಿತ್ತು ಕಿಚನ್ನ ಕೆಳಗಡೆ ಕಬೋರ್ಡೆಲ್ಲ ಕ್ಲೀನ್ ಮಾಡಿ, ಆ ಕಾರಣಕ್ಕೋಸ್ಕರ ಇವತ್ತು ಫುಲ್ ಡೇ ನಾನು ಕಿಚನ್ ವರ್ಕಿಗೆ ಅಂತಲೇ ಇಟ್ಕೊಂಡ್ಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದಾಗಲೇ ಒನ್ ಟೈಮ್ ನಾನು ಎಲ್ಲ ಹಾಸಿಗೆಲ್ಲ ತೆಗೆದ್ಮೇಲೆ ಕಸ ಗುಡಿಸಿ ಕ್ಲೀನ್ ಮಾಡಿದ್ದೆ ಸುಮಾರಾಗಿ. ಆದರೆ ನೋಡಿ ನನ್ನ ಪಾಪು ಅಷ್ಟು ಬೇಗ ಮತ್ತೆ ಅವನ ಆಟದ ಸಾಮಾನು ಅದು ಇದು ಎಲ್ಲ ತಗೊಂಡು ಮತ್ತೆ ಗಲೀಜು ಮಾಡಿದ್ದಾನೆ. ಆಯಿತು ಕಿಚನ್ ವರ್ಕೆಲ್ಲ ಮುಗಿದ್ಮೇಲೆ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಧ್ಯೆ ಅವನು ಡಿಸ್ಟರ್ಬ್ ಮಾಡ್ತಾನೆ ಇದ್ದ, ಮಾತಾಡ್ತಾನೆ ಇದ್ದ. ಅವನಿಗೆ ಟಿ ವಿಲಿ ಗೊಂಬೆ ಹಾಕ್ಕೊಟ್ಬಿಟ್ಟು ನಾನು ಕಿಚನ್ ಕೆಲಸ ಮಾಡೋಣ ಅಂತ ಬಂದೆ. ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಯಪ್ಪ, ಯಾರ ಮನೆಯಲ್ಲೂ ಈ ಥರ ಇರಲ್ಲ ಅನಿಸುತ್ತೆ, ಅಷ್ಟು ಮೆಸ್ಸಿ ಆಗಿತ್ತು. ಯಾವುದು ಎಲ್ಲಿ ಇಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಟೆನ್ಷನ್ ಆಗ್ತಿತ್ತು. ಮತ್ತು ಯಾವ ಗ್ಯಾಪಲ್ಲಿ ಇಷ್ಟು ಸಾಮಾನು ಆಗೋಯ್ತು ನಮ್ಮ ಮನೆಗೆ, ಇಷ್ಟು ಥಿಂಗ್ಸ್ ಯಾವಾಗ ಬಂತು ಅಂತ ಇಂಥ ದಿನಗಳಲ್ಲಿ ಮಾತ್ರ ನಮಗೆ ನೆನಪಾಗೋದು ಅಂತ ಅನಿಸುತ್ತೆ. ಪಾಪ ನಮ್ಮ ಹಸ್ಬೆಂಡ್ ಹೇಳ್ತಾನೆ ಇದ್ರು, ಏನಾದರೂ ಒಂದು ಅಡುಗೆ ಮನೆಗೆ ಆ ಥಿಂಗ್ಸ್ ಬೇಕು ಈ ಥಿಂಗ್ಸ್ ಬೇಕು ಅಂದರೆ ಯಾಕಮ್ಮ ಇರೋದೇ ಸಾಲಲ್ವಾ ಅಂತ ಹೇಳ್ತಾನೆ ಇರ್ತಿದ್ರು. ಬಟ್ ಆದರೂ ನಮ್ಗೆ ಅದು ಬೇಕು ಇದು ಬೇಕು ಅಂತ ನಾವೇ ಹೆಣ್ಮಕ್ಳು ಕೇಳಲ್ಲ, ತೊಗೊಂಡ್ಬಿಡ್ತೀವಿ. ಈ ರೀತಿ ಕ್ಲೀನಿಂಗ್ ಟೈಮ್ ಬಂದಾಗಲೇ ನಮಗೆ ಅದ್ರ ವ್ಯಾಲ್ಯೂಸ್ ಏನು ಅಂತ ಗೊತ್ತಾಗೋದು. ನಮ್ಮ ಒಳ್ಳೆಯದಕ್ಕೆ ಅಲ್ವಾ ನಮ್ಮ ಹಸ್ಬೆಂಡ್ ಹೇಳಿರ್ತಾರೆ ಅಂತ. ಸೊ ಜಸ್ಟ್ ಕಾಮಿಡಿ.
ಸೊ ನಾವು ಹೆಣ್ಮಕ್ಳು ಹೇಗಪ್ಪ ಅಂದರೆ ಮನೇಲಿ ಎಷ್ಟು ಥಿಂಗ್ಸ್ ಇದ್ದರೂ ಎಷ್ಟು ಸಾಮಾನಿದ್ರೂ ಇನ್ನೂ ಬೇಕು ಅಂತ ಅನಿಸ್ತಾನೆ ಇರುತ್ತೆ. ಮತ್ತು ನಾನು ಈ ವಿಡಿಯೋದಲ್ಲಿ ನಾನು ಕಿಚನ್ ಆರ್ಗನೈಸ್ ಮಾಡ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ಮೀಶೋನಿಂದ ಒಂದೊಳ್ಳೆ ಪ್ರಾಡಕ್ಟ್ಗಳನ್ನೆಲ್ಲ ತೊಗೊಂಡಿದ್ದೆ. ಸೊ ಆಲ್ರೆಡಿ ತೊಗೊಂಡು 2 ಇಯರ್ಸ್ ಆಗಿದೆ. ಅದು ಏನೇನಪ್ಪ ಮತ್ತು ನೋ ಕಾಸ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಾನು ಸ್ವಲ್ಪ ಥಿಂಗ್ಸ್ನೆಲ್ಲನೂ ಹೇಗೆ ಜೋಡಿಸಿ ಇಟ್ಕೊತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ನಾನು ಕಿಚನ್ಗೆ ಅಂತೇಳಿ ಯಾವುದೇ ರೀತಿ ದುಡ್ಡನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ ಫ್ಯೂಚರ್ ಆ ರೀತಿ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಖಂಡಿತ ಕಿಚನ್ಗೋಸ್ಕರ ಅಂತೇಳಿ ಏನಾದ್ರು ಪರ್ಚೇಸ್ ಮಾಡಿ ಇನ್ನೊಂದು ಟೈಮ್ ಆರ್ಗನೈಸ್ ಮಾಡಿ ನಿಮಗೆ ತೋರಿಸ್ತೀನಿ. ಮತ್ತು ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದಿದೆ ಮತ್ತು ಶೆಲ್ಫ್ಗಳು ಕೂಡ ಕಡಿಮೆ ಇರೋದ್ರಿಂದ ಕೆಲವೊಂದು ಐಟಮ್ಸಿಗೆ ನಾನು ಇನ್ವೆಸ್ಟ್ ಮಾಡಲೇಬೇಕಾಯಿತು. ಯಾಕೆಂದರೆ ನನಗೆ ತುಂಬ ಐಟಮ್ನ ಸ್ಟೋರ್ ಮಾಡಲಿಕ್ಕೆ ಬೇರೆ ಜಾಗ ಇರಲಿಲ್ಲ. ಆ ಕಾರಣಕ್ಕೆ ಕೆಲವೊಂದು ಐಟಮ್ಸಿಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನಂತರ ಸ್ಮಾಲ್ ಕಿಚನ್ ಇರೋಂಥ ಹೆಣ್ಮಕ್ಳುಗಳಿಗೆ ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ರ್ಯಾಕು 2 ಸ್ಟೆಪ್ ಬರುತ್ತೆ. ಇದರಲ್ಲಿ ನಾನು ಕೆಲವೊಂದು ಐಟಮ್ಸ್ನ ಸ್ಟೋರ್ ಮಾಡ್ತೀನಿ. ಸೊ ಅದನ್ನು ತೋರಿಸ್ತೀನಿ ಏನೇನು ಇಡ್ತೀನಿ ಅಂತೇಳಿ. ಮತ್ತು ಇದೊಂದು ಪ್ಲೇಟ್ದು ಬಾಕ್ಸ್ ಇತ್ತು. ಇದನ್ನು ಯಾಕಪ್ಪ ವೇಸ್ಟ್ ಮಾಡೋದು ಅಂತೇಳಿ ಈ ರೀತಿ ಶೇಪಲ್ಲಿ ಕಟ್ ಮಾಡಿ ನಾನು ಇದರಲ್ಲಿ ಈ ದೋಸೆ ತವ ಮತ್ತು ಚಪಾತಿ ಲಾಟಿಸ್ತೀವಲ್ಲ ಅದು ಎಲ್ಲನೂ ಇದರಲ್ಲಿ ಸ್ಟೋರ್ ಮಾಡಿಡ್ತೀನಿ ನಾನು. ನೋಡಿ, ಈ ರೀತಿ ಅದ್ರ ಪಕ್ಕದಲ್ಲೇ ಸ್ವಲ್ಪ ಜಾಗ ಉಂಟಲ್ಲ, ಶೆಲ್ಫ್ ಇಟ್ಟಿದ್ದೀನಲ್ಲ ಅಲ್ಲಿ, ಅದ್ರ ಪಕ್ಕದಲ್ಲಿ ಇದನ್ನು ಇಟ್ಬಿಟ್ಟು ಅದರಲ್ಲಿ ನಾನು ಈ ದೋಸೆ ತವ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಇದು ಒಂದು ನಂದು ನೋ ಕಾಸ್ಟ್ ಇನ್ವೆಸ್ಟ್ಮೆಂಟು. ಮತ್ತು ಯಾರು ತಪ್ಪು ತಿಳ್ಕೊಂಬೇಡಿ, ನಾನು ಕಿಚನ್ ಟೂರ್ ಮಾಡಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಮತ್ತು ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತಲೂ ಅಂದ್ಕೊಂಡಿಲ್ಲ. ಅನ್ಫಾರ್ಚುನೇಟ್ಲಿ ಇವತ್ತಿನ ಡೇ ಲಾಗ್ ಹೇಗೆ ನಾನು ಸ್ಪೆಂಡ್ ಮಾಡಿದೆ, ಹೇಗೆ ಕಳೆದೆ ಅನ್ನೋದನ್ನ ತೋರಿಸೋ ಸಲುವಾಗಿ ಈ ವಿಡಿಯೋಸ್ ಎಲ್ಲ ನಿಮಗೆ ತೋರಿಸ್ಬೇಕಾಗಿದೆ ಅಷ್ಟೇ. ಮತ್ತು ನಾನು ಕಿಚನ್ಗೆ ಅಂತೇಳಿ ನಾವೇ ಅಲ್ವಾ ಸದ್ಯಕ್ಕೆ ಇರೋದು, ಹಾಗಾಗಿ ನಾನು ಯಾವುದೇ ರೀತಿ ಕಿಚನ್ಗೋಸ್ಕರ ಅಂತೇಳಿ ತುಂಬ ಮನಿನ ಇನ್ವೆಸ್ಟ್ ಮಾಡಿಲ್ಲ. ಇನ್ ಫ್ಯೂಚರಲ್ಲಿ ನಾನು ಮೊದಲೇ ಹೇಳ್ದಾಗೆ ಕಿಚನ್ಗೆ ಸ್ವಲ್ಪ ಥಿಂಗ್ಸ್ಗಳು ಬೇಕಾಗಿದೆ. ಅದನ್ನೆಲ್ಲ ಪರ್ಚೇಸ್ ಮಾಡಿ ಇನ್ನೊಮ್ಮೆ ಅದನ್ನು ನೀಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಫ್ಯೂಚರಲ್ಲಿ ನೋಡೋಣ. ಮತ್ತು ಇಲ್ಲಿ ಒಂದು ವೇಸ್ಟ್ ಲ್ಯಾಂಡ್ರಿ ಬ್ಯಾಗ್ ಇತ್ತು. ಆ ಬ್ಯಾಗಲ್ಲಿ ನಾನು ಡೈಲಿ ಯೂಸ್ ಮಾಡದೇ ಇರೋಂಥ ಕೆಲವೊಂದು ಥಿಂಗ್ಸ್ಗಳನ್ನೆಲ್ಲ ಅದರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ಬ್ಯಾಗ್ ಇರ್ಬೋದು, ಮತ್ತು ಸ್ಟ್ರೈನರು, ಮತ್ತು ಅತ್ತೆ ಮಾವ ಊರಿಂದ ಬರುವಾಗ ಈ ಬೆಣ್ಣೆ ತುಪ್ಪ ಇದೆಲ್ಲ ತೊಗೊಂಡು ಬರ್ತಾರಲ್ಲ ಬಾಕ್ಸು, ಇನ್ನು ಅದೆಲ್ಲ ಅವ್ರು ಬಂದಾಗ ಮಾತ್ರ ಅದು ರಿಟರ್ನ್ ಅವರಿಗೆ ಕೊಡೋದು. ಹಾಗಾಗಿ ತುಂಬ ಜಾಗನ ಕವರ್ ಮಾಡ್ಕೊಂಬಿಡುತ್ತೆ ಅಂತೇಳಿ ಇದರಲ್ಲಿ ಹಾಕಿ ಸ್ಟೋರ್ ಮಾಡಿಡ್ತಾಯಿದ್ದೀನಿ. ಇದರಲ್ಲಿ ತುಂಬ ಐಟಮ್ಸ್ನ ನಾನು ಹಾಕಿದ್ಮೇಲೆ ತುಂಬಾ ಜಾಗ ಉಳ್ಕೊಂತು ಕಿಚನಲ್ಲಿ. ಮತ್ತು ಇದೊಂದು ನೋಡಿ, ಮೀಶೋಯಿಂದನೇ ನಾನು ಬುಕ್ ಮಾಡಿ ತರಿಸಿದ್ದು ದೀಪಗಳು. ತುಂಬ ಚೆನ್ನಾಗಿದೆ. ಫೆಸ್ಟಿವಲ್ ಟೈಮ್ಗೆ ನೀವು ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗಿಲ್ಲಿ ಏನು ಇಮೇಜಸ್ ಕಾಣಿಸ್ತಾ ಇದೆ ಸೇಮ್ ಒಳಗಡೆ ಕೂಡ ಅದೇ ರೀತಿ ಇದೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗಿದು ಆಫರಲ್ಲಿ 500 ಒಳಗಡೆ ಸಿಕ್ಕಿದ್ದು ಅನಿಸುತ್ತೆ. ತೊಗೊಂಡು ಆಲ್ರೆಡಿ 2 ಇಯರ್ಸ್ ಆಯಿತು. ಸೊ ತುಂಬ ಚೆನ್ನಾಗಿದೆ. ನಾನು ಇದನ್ನು ಫೆಸ್ಟಿವಲ್ ಟೈಮಲ್ಲಿ ಮತ್ತು ಏನಾದ್ರು ಸ್ಪೆಷಲ್ ಪೂಜೆ ಮಾಡಿದಾಗ ಮಾತ್ರ ಯೂಸ್ ಮಾಡೋದ್ರಿಂದ ಅದನ್ನು ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಬೇರೆ ಎಲ್ಲಾದರೂ ಎತ್ತಿಟ್ಬಿಟ್ರೆ ತಕ್ಷಣಕ್ಕೆ ಕೈಗೆ ಸಿಗಲ್ಲ ಅಂಥೇಳಿ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ, ಕೈಗೆ ಸಿಗೋ ರೀತಿಯಲ್ಲೇ. ಮತ್ತು ಇದೊಂದು ಬಾಕ್ಸಲ್ಲಿ ನಾನು ಡೈಲಿ ಯೂಸ್ ಮಾಡುವಂತಹ ಬಟ್ಟೆ ಸೋಪು, ಪಾತ್ರೆ ಸೋಪುಗಳು ಇವನ್ನೆಲ್ಲನೂ ಇಟ್ಕೊಳ್ತಾ ಇದ್ದೀನಿ. ಏನೇ ಆಗಲಿ ಈ ರೀತಿ ಕ್ಲೀನಿಂಗ್ ಟೈಮ್ಸ್ ಬಂದಾಗ ನಮ್ಮ ಹೆಣ್ಮಕ್ಳಿಗೆ ಅನಿಸುತ್ತೆ, ಯಾಕಪ್ಪ ಈ ಹೆಣ್ಜನ್ಮ, ಸಾಕು ಅನ್ನಿಸ್ಬಿಡುತ್ತೆ. ಈ ಫೆಸ್ಟಿವಲ್ ಟೈಮೆಲ್ಲ ಬಂದಾಗ ಅದರಲ್ಲೂ ಒಬ್ಬೊಬ್ಬರೇ ಇರುವಂಥ ಹೆಣ್ಮಕ್ಳು ಎಲ್ಲ ಕೆಲಸನೂ ಅವರೊಬ್ಬರೇ ಮಾಡ್ಕೊಬೇಕು ಅಂದರೆ ನಿಜವಾಗ್ಲೂ ಎಷ್ಟು ತಲೆ ಕೆಟ್ಟೋಗುತ್ತಲ್ವ, ಎಷ್ಟು ಕೋಪನೂ ಬರುತ್ತೆ. ಜೊತೆಗೆ ಯಾರಾದರೂ ಆ ಟೈಮ್ನಲ್ಲಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಅಂತೂ ನಿಜವಾಗ್ಲೂ ನಾವು ಆ ಟೈಮಿನ ಒಂದು ಕೋಪನ ಅವ್ರ ಮೇಲೆ ತೀರಿಸ್ಕೊಂಡ್ಬಿಡ್ತೀವಿ. ಏನೂ ಮಾಡೋಕ್ಕಾಗಲ್ಲ, ಆ ಸೆಕೆಂಡಲ್ಲೇ ಹಾಗನ್ಸುತ್ತೆ. ಹಾಗಂತ ನಾವು ಈ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡ್ರೆ ನಮಗೂ ಗಂಡಸ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ. ಹಾಗಂತ ನಾನಿಲ್ಲಿ ಯಾವ ಗಂಡಸರನ್ನು ಕೂಡ ಬ್ಲೇಮ್ ಮಾಡ್ತಾ ಇಲ್ಲ. ಅವರ ಶಕ್ತಿ ಅವರಿಗೆ, ನಮ್ಮ ಶಕ್ತಿ ನಮಗೆ. ಸೊ ಅದಲ್ಲದೆ ಹೇಳಿದಾರ ಭಟ್ರು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತೇಳಿ. ಜೊತೆಗೆ ಇಡೀ ಪ್ರಪಂಚದಲ್ಲಿನೇ ಹೆಣ್ಣನ್ನು ಒಂದು ಅದ್ಭುತ ಶಕ್ತಿ ಅಂತಲೇ ಕರೀತಾರೆ. ಹೆಣ್ಣು ಸಮಾಜದ ಕಣ್ಣು. ಸಮಾಜಕ್ಕೆ ಮಾತ್ರ ಅಲ್ಲ, ಒಂದು ಮನೆಗೂ ಒಂದು ಕುಟುಂಬಕ್ಕೂ ಅವಳು ಒಂದು ರೀತಿ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ಒಂದೇ ಒಂದು ದಿನ ನಾವೇನಾದರೂ ಮನೆಯಲ್ಲಿ ಇಲ್ಲ ಅಂದ್ರೆ ಮನೆ ಹೇಗಿರುತ್ತೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಅದು ಅನುಭವ ಆಗಿರುತ್ತೆ, ಅರ್ಥ ಆಗಿರುತ್ತೆ. ಇದೇ ಕಾರಣಕ್ಕೋಸ್ಕರ ಮೊನ್ನೆ ಅಷ್ಟೇ ಇಡೀ ಪ್ರಪಂಚ ಈ ಎಲ್ಲ ಸತ್ಯನೂ ಅರ್ಥ ಮಾಡಿಕೊಂಡು
ಸೇರಿಕೊಂಡು ನಮ್ಮ ಮಹಿಳಾ ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಲ್ವಾ. ಇಡೀ ಪ್ರಪಂಚನೇ ಹೆಣ್ಣಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಒಪ್ಕೊಂಡಿದೆ. ನಮ್ಮ ಬಗ್ಗೆ ನಾವೇ ಮಾತಾಡ್ತಾ ಹೋದರೆ ಅದೇ ಒಂದು ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಸದ್ಯಕ್ಕೆ ನೋಡಿ ಈ ರೀತಿ 2 ಸ್ಟೆಪ್ ಶೆಲ್ಫನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಅಕ್ಕಿ ಮತ್ತು ಅಕ್ಕಿ ಹಿಟ್ಟಿನ ಡಬ್ಬನ ಇಟ್ಕೊಂಡಿದ್ದೀನಿ, ಮಿಕ್ಸಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಜೋಡಿಸಿ ಕೂಡ ನೋಡಿ ಇಷ್ಟು ಜಾಗ ಉಳಿದಿದೆ. ಮತ್ತು ನಾನಿಲ್ಲಿ ಆನ್ಲೈನಲ್ಲೇ ಬುಕ್ ಮಾಡಿದ್ದು, ಮೀಶೋನಲ್ಲಿನೇ ವಾಲ್ ಹುಕ್ ಅಂತೇಳಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಮೀಡಿಯಮ್ ವೆಯ್ಟ್ ಅಂತೂ ಖಂಡಿತ ತಡೆಯುತ್ತೆ. ನಾನು ಇದನ್ನು ಇಲ್ಲೇ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಏನಾದರೂ ಒಂದು ಎಕ್ಸ್ಟ್ರಾ ಥಿಂಗ್ಸ್ ವೇಸ್ಟ್ ಇವಾಗ ಕಿಚನಲ್ಲಿ ಖಾಲಿ ಕವರ್ಸ್ ಎಲ್ಲ ಬೇಕಾಗುತ್ತಲ್ಲ ಆವಾಗವಾಗ, ಆ ಕಾರಣಕ್ಕೆ ನಾನಿಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡು ಅದನ್ನೆಲ್ಲ ಅದರೊಳಗಡೆ ಹಾಕಿ ಎತ್ತಿಟ್ಕೊತೀನಿ. ಸಡನ್ನಾಗಿ ಕೈ ಸಿಗಬೇಕಲ್ಲ ಅದಕ್ಕೆ. ಸೊ ನೀವು ಬೇಕಿದ್ರೆ ಬೇರೆ ಏನಾದರೂ ಬ್ಯಾಗ್ ಅಥವಾ ಡೈಲಿ ಇವಾಗ ತರಕಾರಿ ತರಲಿಕ್ಕೆಲ್ಲ ಬ್ಯಾಗ್ ಯೂಸ್ ಮಾಡ್ತಾರಲ್ಲ ಅದನ್ನೆಲ್ಲ ಕೂಡ ಇಲ್ಲಿ ಹಾಕಿಟ್ಕೊಬೋದು. ಮತ್ತು ನಾವು ಮಂತ್ಲಿ ಮನೆಗೆ ರೇಷನ್ ತೊಗೊಂಡು ಬರುವಾಗ ಏನಾದ್ರು ಸಾಮಾನು ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಕಾಳುಗಳು ಇದನ್ನೆಲ್ಲನೂ ಕೂಡ ಇದೊಂದು ದೊಡ್ಡದು ಪ್ಲಾಸ್ಟಿಕ್ ಬಾಕ್ಸ್ ಇದೆ, ಅದರಲ್ಲಿ ಸ್ಟೋರ್ ಮಾಡಿ ಆಚೆನೇ ತೆಗೆದಿಟ್ಕೊಂಡಿದ್ದೀನಿ. ಕಬೋರ್ಡ್ ಒಳಗಡೆ ಇಟ್ಟರೆ ಏನು ತೊಗೊಂಡು ಬಂದಿದ್ವಿ ಅನ್ನೋದನ್ನೇ ದಿನ ಕಳೀತಾ ಮರ್ತೋಗ್ಬಿಡುತ್ತೆ. ಸೊ ತಕ್ಷಣಕ್ಕೆ ಕಣ್ಣು ಕಾಣಿಸ್ಬೇಕು, ಕೈ ಸಿಗಬೇಕು ಮತ್ತು ಅದು ಕೆಡಬಾರ್ದು ಅಂತೇಳಿ ನಾನು ಆಚೆನೇ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಫೈನಲ್ಲಾಗಿ ಕೆಳಗಡೆ ಒಂದು ಕಬೋರ್ಡು ಕ್ಲೀನ್ ಆಯಿತು. ಇನ್ನು ಮತ್ತು ಈಗ ಇಷ್ಟೊತ್ತು ಕಬೋರ್ಡ್ ಕ್ಲೀನಿಂಗ್ ಆಯಿತು. ಇನ್ನು ಆಚೆ ಹೊರಗಡೆ ಕಿಚನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು, ತುಂಬ ಮೆಸ್ಸಿಯಾಗಿತ್ತಲ್ಲ ಅದಕ್ಕೆ. ನೋಡಿ ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಿರೋದು. ನಾನು ನಂದು ಟ್ರೈಪಾಡ್ ಸ್ಟ್ಯಾಂಡನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಆಚೆ ಇಟ್ಟರೆ ನನ್ನ ಮಗ ಅದರಲ್ಲಿರೋ ಲೈಟಿಂಗ್ಸ್ನೆಲ್ಲ ಆಪ್ರೇಟ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಿ ಅದನ್ನು ಹಾಳು ಮಾಡಿಬಿಡ್ತಾನೆ ಅಂತೇಳಿ, ಹೇಗಿದ್ದರೂ ನನಗೆ ಕಿಚನ್ಗೆ ಯೂಸ್ ಆಗುತ್ತೆ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಈ ಸ್ಟ್ಯಾಂಡು ಮತ್ತು ಸ್ಪೈಸಸ್ ರ್ಯಾಕ್ ಕೂಡ ನಾನು ಮೀಶೋನಲ್ಲೇ ತರಿಸ್ಕೊಂಡಿದ್ದು. ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಇವಾಗ ಗಾಜಿನ ಬಾಕ್ಸ್ಗಳು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಕಿಚನ್ಗೆ. ಆಗಲೇ ಹೇಳಿದೆ ಅಲ್ವಾ ನಾನು, ಸ್ವಲ್ಪ ಐಟಮ್ಸ್ ಬೇಕಾಗಿದೆ ಮತ್ತೆ ಅಂತೇಳಿ. ಮತ್ತು ಈ ಕಡೆ ಕಾರ್ನರ್ ಆ ಕಡೆ ಕಾರ್ನರಲ್ಲಿ ಇಟ್ಟಿರೋಂಥ ಸ್ಟ್ಯಾಂಡ್ ಎಲ್ಲನೂ ಕೂಡ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಮತ್ತು ಇದು 4 ಸ್ಟೆಪ್ ಏನಿದೆ ಸ್ಟ್ಯಾಂಡು, ಇದು ಕೂಡ ನಾನು ಮೀಶೋನಲ್ಲೇ ತರಿಸಿದ್ದು. ಎಲ್ಲನೂ ಕೂಡ ಒಂದು ಅರೌಂಡ್ 500 ಒಳಗಡೆ ನನಗೆ ಸಿಕ್ಕಿರೋದು. ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಯಾರ್ಯಾರ್ದು ಸ್ಮಾಲ್ ಕಿಚನ್ ಇರುತ್ತೆ ಅವರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ಮೋಸ ಅಂತೂ ಆಗಲ್ಲ ದುಡ್ಡು ತಕ್ಕನಾಗಿ. ನಮ್ಮ ಕಿಚನ್ನು ಕೂಡ ಸ್ಮಾಲ್ ಇರೋದ್ರಿಂದ, ಜೊತೆಗೆ ಶೆಲ್ಫ್ಗಳು ಕಡಿಮೆ ಇರೋದ್ರಿಂದ ನನಗಿದೆಲ್ಲ ಬೇಕಾಗಿತ್ತು. ಬಾಕ್ಸಸ್ ಎಲ್ಲ ಇಡಲಿಕ್ಕೆ ನನಗೆ ಜಾಗ ಇರಲಿಲ್ಲ, ಹಾಗಾಗಿ ಇದನ್ನು ಬುಕ್ ಮಾಡಿ ತರಿಸ್ಕೊಂಡೆ. ಇದನ್ನು ತರಿಸಿದ ಮೇಲೆ ನೋಡಲಿಕ್ಕೂ ಚೆನ್ನಾಗಿದೆ, ಜಾಗ ಕೂಡ ನನಗೆ ತುಂಬಾ ಸೇವ್ ಆಗಿದೆ. ಮೊದಲೆಲ್ಲ ತುಂಬ ಕಂಜೆಸ್ಟಿ ಅನ್ನಿಸ್ತಾ ಇತ್ತು, ಎಲ್ಲಿ ಯಾವ ಸಾಮಾನು ಇಡಬೇಕಪ್ಪ ಅನ್ನೋದು ತುಂಬ ತಲೆ ಕೆಟ್ಟೋಗ್ತಾ ಇತ್ತು. ಇವಾಗ ಈ ಪ್ರಾಬ್ಲಮ್ ತಕ್ಕ ಮಟ್ಟಿಗೆ ಸಾಲ್ವ್ ಆಗಿದೆ. ಮೊದಲು ತುಂಬ ಹಿಂಸೆ ಅನ್ನಿಸ್ತಾ ಇತ್ತು, ತುಂಬ ಕಂಜೆಸ್ಟಿ ಆಗಿತ್ತು ಕಿಚನ್ನು. ಎಲ್ಲಿ ಯಾವ ಸಾಮಾನು ಇಟ್ಕೊಂಡ್ರೂ ಕೂಡ ನನಗೆ ಕೈಗೆ ಸಿಗ್ತಾಯಿತ್ತು, ಒಂಥರ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಇದೆಲ್ಲನೂ ಕೂಡ ನಾನು 2 ಇಯರ್ಸಿಂದನೇ ತರಿಸಿಟ್ಕೊಂಡಿದ್ದೀನಿ. ಪಾತ್ರೆಗಳು ಕೂಡ ವಾಶ್ ಮಾಡಿ ಆಗಿದೆ. ನೀರೆಲ್ಲ ನೀಟಾಗಿ ಸೋರಿದ ನಂತರ ಪಾತ್ರೆ ಸ್ಟ್ಯಾಂಡಲ್ಲಿ ಅದನ್ನೆಲ್ಲ ಜೋಡಿಸ್ಕೊಬೇಕು. ನೋಡಿ ಮೊದಲು ನೋಡಿದಾಗ ಕಿಚನ್ ಎಷ್ಟು ಮೆಸ್ಸಿಯಾಗಿ ಡಸ್ಟಿಯಾಗಿ ಕಾಣಿಸ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ನೋಡಲಿಕ್ಕೆ ಪರವಾಗಿಲ್ಲ ಅನಿಸುತ್ತೆ. ನನಗೆ ಅಷ್ಟು ಆರ್ಗನೈಸ್ ಮಾಡೋಷ್ಟು ಐಡಿಯಾಸ್ ಇಲ್ಲ, ಬಟ್ ಪರವಾಗಿಲ್ಲ, ಓಕೆ ಅನ್ನೋ ಥರ ನಾನು ಅಟ್ಲೀಸ್ಟ್ ನನಗೆ ಹೇಗೆ ಕಂಫರ್ಟ್ ಅನಿಸುತ್ತೆ ಆ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ನೋಡಿ ಇವಾಗ ರೀಸೆಂಟಾಗಿ ತರಿಸ್ಕೊಂಡಿರೋದು ನಾನು ಸೆರಾಮಿಕ್ ಜಾರು, ಕಲ್ಲುಪ್ಪು ಮತ್ತು ಪುಡಿ ಉಪ್ಪನ್ನ ಹಾಕಿ ಇಡಲಿಕ್ಕೆ ಅಂತ ತರಿಸಿದ್ದೀನಿ. ಮುಂಚೆ ನಾನು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೇ ಬಳಸ್ತಾ ಇದ್ದೆ. ಆದಷ್ಟು ನಾನು ಮೊದಲಿಂದ ಹೇಳ್ತಾನೆ ಇದ್ದೀನಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂತೇಳಿ. ಇವಾಗ ರೀಸೆಂಟಾಗಿ ತರಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಗೋಡೆನಲ್ಲಿ ಆ ವಾಲ್ ಹುಕ್ಕನ್ನ ಹಾಕಿಬಿಟ್ಟು ನಾನು ಡೈಲಿ ತರಕಾರಿ ತರಲಿಕ್ಕೆ ಹೋಗಬೇಕಾದ್ರೆ ಏನು ಬ್ಯಾಗ್ ಇದೆ ಅದನ್ನು ಇಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ನಮ್ಮ ಮನೆಯವ್ರದ್ದು ಲಂಚ್ ಬ್ಯಾಗ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ 2:30 ಆಗಿತ್ತು. ತುಂಬ ಟೈಮ್ ಆಗೋಯ್ತಲ್ಲ, ನಮ್ಮ ಪಾಪುಗೂ ಊಟ ಮಾಡಿಸಿಲ್ಲ, ನಾನು ಇನ್ನೂ ಊಟ ಮಾಡಿಲ್ಲ ಅಂತೇಳಿ ಕಿಚನ್ ರೆಡಿ ಮಾಡೋಷ್ಟರಲ್ಲಿ ಇಷ್ಟು ಗಂಟೆ ಕಳೀತು. ಅವನಿಗೂ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಡ್ಬೇಕು, ಟೈಮ್ ಆಗಿದೆ ಅಂತೇಳಿ ಅಂದ್ಕೊಂಡು ಬಂದೆ. ನೋಡಿ ನಾನು ಕಿಚನ್ನ ರೆಡಿ ಮಾಡೋಷ್ಟರಲ್ಲಿ ಕಿಚನಲ್ಲಿ ನಾನು ಏನು ವೇಸ್ಟ್ ಅಂತೇಳಿ ತೆಗೆದಿಟ್ಟಿದ್ದೆ ಆ ಪದಾರ್ಥ ಎಲ್ಲನೂ ತೊಗೊಂಡು ಬಂದು ಮತ್ತೆ ಹಾಲಲ್ಲಿ ಹರಡಿದ್ದಾನೆ. ಇದನ್ನೆಲ್ಲ ಮತ್ತೆ ಎತ್ತಿಟ್ಟಿದ್ದನ್ನೆಲ್ಲ ಕ್ಲೀನ್ ಮಾಡಬೇಕಿವಾಗ. ಪಾಪ ಅವನು ನನಗೆ ಇಷ್ಟೊತ್ತುವರೆಗೂ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲಿಲ್ಲ. ಅಮ್ಮ ಏನೋ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅಂತೇಳಿ ಅವನದು ಎಲ್ಲ ಆಟದ ಸಾಮಾನು ಮತ್ತು ಅಡುಗೆ ಮನೆಯಲ್ಲಿ ವೇಸ್ಟ್ ಪದಾರ್ಥ ಎಲ್ಲನೂ ತೊಗೊಂಬಂದು ಹರಡಿದ್ದಾನೆ. ಅದ್ರ ಜೊತೆನೇ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದ್ದಾನೆ ಇಷ್ಟೊತ್ತು. ಸೊ ಇವಾಗ ಇದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಬೇಕು.
ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆ ಅಂತಂದಮೇಲೆ ಎಲ್ಲ ಕಾಮನ್ ಅನ್ಸುತ್ತೆ ಇದೆಲ್ಲ. ನಾವೆಷ್ಟೇ ಮಟ್ಟಿಗೆ ಕ್ಲೀನ್ ಮಾಡಿದ್ರು ಕೂಡ ಇನ್ನೊಂದು ಗಳಿಗೆ ಹೊತ್ತಿಗೆ ಇದೇ ರೀತಿ ಗಲೀಜು ಆಗಿಬಿಡುತ್ತೆ. ಎಲ್ಲರ ಮನೇಲಿ ಈ ರೀತಿ ಆಗುತ್ತೆ ಅನಿಸುತ್ತೆ ಮಕ್ಕಳಿರೋ ಮನೆಯಲ್ಲಿ. ಆಮೇಲೆ ಅವನಿಗೆ ಮೊಸರನ್ನ ಊಟ ಮಾಡಿಸಿ ಮನೆ ಎಲ್ಲನೂ ಕ್ಲೀನ್ ಮಾಡೋಣ ಅಂತೇಳಿ ಆಮೇಲೆ ಕ್ಲೀನ್ ಮಾಡಾದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿರೋದು. ನೋಡಿ, ಮನೆ ಹಾಲ್ ಫುಲ್ ಎಲ್ಲ ಹರಡ್ಬಿಟ್ಟಿದೆ. ಅದೆಲ್ಲನೂ ತೆಗೆದಿಟ್ಟು ನೀಟಾಗಿ ಕಸ ಹೊಡೆದು, ಮನೆ ಗಲೀಜಾಗಿತ್ತಲ್ಲ ಅದಕ್ಕೆ ಒಂದು ಕಡೆಯಿಂದ ನೀಟಾಗಿ ಮನೆಯೂ ಒರೆಸ್ಕೊಂಡಿದ್ದಾಯಿತು. ಆಮೇಲೆ ಇವತ್ತು ಅವನ್ನ ಮಲಗಿಸೋಕ್ಕೆ ತುಂಬ ಲೇಟ್ ಆಗೋಯಿತು. ಆಲ್ರೆಡಿ ಗಂಟೆ 4:15 ಆಗ್ತಾಯಿತ್ತು. ಹಾಗಾಗಿ ಅವನು ಹಾಲಲ್ಲೇ ಮಲಗಿಸಿದ್ದೀನಿ. ರೂಮಲ್ಲಿ ಫ್ಯಾನ್ ಕೆಟ್ಟಿರೋ ಕಾರಣ ನಾನು ಹಾಲಲ್ಲೇ ಸ್ವಲ್ಪ ಸ್ಕ್ರೀನೆಲ್ಲ ಕವರ್ ಮಾಡಿ ಲೈಟ್ ಡಿಮ್ ಮಾಡಿ ಅವನ್ನ ಮಲಗಿಸಿದ್ದೀನಿ. ಲೈಟ್ ಬೆಳಕು ಜಾಸ್ತಿ ಬಿದ್ದರೆ ಬೇಗ ಎಚ್ಚರ ಆಗ್ಬಿಡ್ತಾನೆ ಅಂತೇಳಿ ಅವನ್ನ ಮಲಗಿಸಿದಾದ್ಮೇಲೆ ನಾನು ಸ್ವಲ್ಪ ಫ್ರೆಶ್ ಆದೆ. ಇನ್ನೇನು ನಮ್ಮ ಮನೆಯವ್ರು ಬರೋ ಹೊತ್ತಾಗಿತ್ತು. ಮತ್ತು ಈಗ ನಾವು ಫ್ರೆಶ್ ಆಗಿ ಮನೆಯೂ ನೀಟಾಗಿ ಕ್ಲೀನ್ ಆದಮೇಲೆ ಅದೇಗೆ ಮನೇಲಿ ದೀಪ ಅಂಟಿಸಿಲ್ಲ ಅಂದರೆ ಮನಸ್ಸಿಗೆ ಒಂಥರ ಸಮಾಧಾನನೇ ಇರಲ್ಲ, ನೆಮ್ಮದಿನೇ ಇರಲ್ಲಲ್ವಾ. ಆ ಕಾರಣಕ್ಕೆ ಆಲ್ರೆಡಿ ಸಂಜೆ ಆಗಿದೆ ಅಂತೇಳಿ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಹೊಸದಾಗಿ ಒಳ್ಳೆ ಫ್ರೆಶ್ ಮೈಂಡಿಂದ ಪೂಜೆ ಕೂಡ ಮಾಡಿದೆ. ಆವಾಗ ಒಂದು ಸ್ವಲ್ಪ ನೆಮ್ಮದಿ ಆಯಿತು ನನಗೆ. ತುಂಬ ಖುಷಿಯಾಯಿತು ಪೂಜೆ ಮಾಡಿದ್ಮೇಲೆ. ಇಷ್ಟು ಕೆಲಸ ಮಾಡಿದ ರಿಸ್ಕು ಕೂಡ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ರಾತ್ರಿಗೆ ನಾನು ಬೆಳಗ್ಗೆನೇ ಅಡುಗೆ ಮಾಡಿ ಇಟ್ಕೊಂಡಿದ್ದೆಲ್ಲ ಮೊಳಕೆ ಹುರುಳಿಕಾಳು ಸಾಂಬಾರು, ಅದಕ್ಕೆ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಸೊ ಇದಿಷ್ಟು ನನ್ನ ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಆಗಿದೆ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.